ಮಹಾರಾಜರ ಬಗ್ಗೆ ಅವ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆಯೂ ಸಹ ಅವ್ರಿಗೆ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅವರು ನಾಲ್ವಡಿ ಕೃಷ್ಣರಾಜ ಒಡೆಯವ್ರ ಬಗ್ಗೆ ಮಾತಾಡೋದು ಅವ್ರಿಗೆ ಅರ್ಹತೆಯೂ ಇಲ್ಲ, ಯೋಗ್ಯತೆಯೂ ಇಲ್ಲ. ಫಸ್ಟು ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವ್ರು ಕೊಟ್ಟಂಥ ಮೈಸೂರು ನಗರದಲ್ಲಿ ಬಹಿರಂಗ ಚರ್ಚೆಗೆ ಬನ್ನಿರಿ. ನೀವು ಕೊಟ್ಟಿರೋ ಕೊಡುಗೆನ ಅಪಾರವಾದ, ನನ್ನ ಹತ್ರ ಅವು ಡಾಕ್ಯುಮೆಂಟ್ಸ್ ಇದೆ. ಯತೀಂದ್ರ ಅವರೇ, ನಿಮ್ಮದು ಅಪಾರವಾದಂಥ ಡಾಕ್ಯುಮೆಂಟ್ಸ್ ಇದೆ. ನಿಮ್ದು ಏನು ಕೊಡುಗೆ ಇದೆಯಲ್ಲ, ಇವತ್ತು ನಿಮ್ದು ಏನು ಮೈಸೂರು ನಗರದಲ್ಲಿ ಕೊಟ್ಟಿದ್ದೀರಲ್ಲ, ನಿಮ್ಮ ತಂದೆ ನೀವು ಕೊಟ್ಟಂಥ ಕೊಡುಗೆಗಳು ಮೈಸೂರು ನಗರದ 2,000 ಕೋಟಿ ಇವತ್ತೇನೋ ಮೈಸೂರು ನಗರಕ್ಕೆ ಜೇನಾರ ನೆನಪಿಸು ತರದೇ ಹೋಗಿದ್ರೆ ಇವತ್ತಿಗೆ 20,000 ಕೋಟಿ. ಅದು 20,000 ಕೋಟಿಗೆ ಸಮಾನತೆ ಇದ್ದದ್ದು ಇವತ್ತು ಎಲ್ರಿ ಸ್ಲಮ್ ಇದೆ, ಎಲ್ಲಿ ಒಂದು ಗುಡಿಸ್ಲಿದೆ ರೀ. ಕುಮಾರಣ್ಣ ಕಾಲದಲ್ಲಿ ಕೊಟ್ಟಿರೋದು 2008ರಲ್ಲಿ ಕೊಟ್ಟಂಥ ಕಾಲದಲ್ಲಿ BSP ಮನೆ ಕೊಟ್ಟು 3 ಲಕ್ಷ ಎಕ್ಸ್ಟ್ರಾ ಕೊಟ್ಟು ಇವತ್ತು ರಾಜಕಾಲುವೆ ಇತ್ತು, ರಾಜಕಾಲುವೆಗಳು ಮಾಡಿಕೊಟ್ಟಿದ್ದೀವಿ. ಕುಡಿಯೋ ನೀರಿಗೆ ವಾಟ್ರ್ ವರ್ಕ್ಸ್ಗೆ ಉಂಡು ಒಳಗೆ 350 ಕೋಟಿ ಕೊಟ್ಟಿದ್ದೀವಿ. ಕುಮಾರಣ್ಣ ಅವ್ರ ಕೊಡುಗೆ ಅಪಾರವಾದಂಥದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಹೋಲಿಸ್ಬೇಡಿ. ನೀವು ಸಿದ್ದರಾಮಯ್ಯರ, ನೀವು ನಿಮ್ಮ ಮಗ ಬನ್ನಿ ಬಹಿರಂಗ ಚರ್ಚೆಗೆ ಬರಲಿ, ನಿಮ್ಮ ಮಗನ ಕಳಿಸಿ ಬಹಿರಂಗ ಚರ್ಚೆಗೆ. ಕುಮಾರಸ್ವಾಮಿ ಮೇಲೆ ಚಾಲೆಂಜ್ ಮಾಡಿರಿ ನೀವು. ನಾಲ್ವಡಿ ಕೃಷ್ಣರಾಜು ದೇವರು, ಅವರು ಚಾಮುಂಡಿ ತಾಯಿಯ ಮಗ, ಅವ್ರ ಬಗ್ಗೆ ನಿಮ್ಮ ಮಾಡೋ ಅಂಥದ್ದಿಲ್ಲ. ಫಸ್ಟ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಬನ್ನಿರಿ ಬಹಿರಂಗ ಚರ್ಚೆಗೆ. ಮೈಸೂರು ನಗರದಲ್ಲಿ ಎಷ್ಟು 1,000 ಕೋಟಿ ಕೊಟ್ಟಿದ್ದೀವಿ ಅನ್ನೋದನ್ನು ಫಸ್ಟು ಚರ್ಚೆಗೆ ಬನ್ನಿ. ಯತೀಂದ್ರ ಅವ್ರಿಗೆ ಯಾವಾಗಾದ್ರೂ ಕರಿತೀನಿ ಪ್ರೆಸ್ ಮೀಟಲ್ಲಿ. ಸಿದ್ದರಾಮಯ್ಯ ಅವ್ರು ಕೊಟ್ಟ ಕೊಡುಗೆ ಜಾಸ್ತಿ ಇದೆಯೋ, ಕುಮಾರಸ್ವಾಮಿ ಅವ್ರು ಕೊಟ್ಟಂಥ ಕೊಡುಗೆ ಜಾಸ್ತಿ ಇದೆಯೋ ಅಂತ ಈ ಮೈಸೂರು ನಗರಕ್ಕೆ ಜನಕ್ಕೆ